ನಮಸ್ಕಾರ ಸ್ನೇಹಿತರೆ. ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿರ್ತಕ್ಕಂತ ಕ್ಷೇತ್ರಗಳ ಪೈಕಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರನು ಒಂದು. ಅದು ಯಾಕಪ್ಪ ಅಂದ್ರೆ ಈ ಬಾರಿ ಬಿಜೆಪಿಯಿಂದ ಸಿಡಿದೆದ್ದಿರ್ತಕ್ಕಂತ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಮಗನಿಗೆ ಹಾವೇರಿನಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈಶ್ವರಪ್ಪನವರು ಸಿಡಿದೆದ್ದು ಸ್ಪರ್ಧೆ ಮಾಡ್ತಾ ಇರೋದು ಶಿವಮೊಗ್ಗದಲ್ಲಿ. ಆ ಕಡೆ ಸಿನಿಮಾ ಕ್ಷೇತ್ರದ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ಈ ಕ್ಷೇತ್ರದಿಂದ ಅನಾಯಾಸವಾಗಿ ಗೆದ್ದಿದ್ದಂತಹ ರಾಘವೇಂದ್ರರಿಗೆ ಈ ಬಾರಿ ನಿಜಕ್ಕೂ ಕಠಿಣ ಇದೆಯಾ ಅಥವಾ ಎಲ್ಲ ಅಡೆತಡೆಗಳನ್ನು ದಾಟಿ ಈ ಬಾರಿನೂ ಸಹ ರಾಘವೇಂದ್ರ ಅವರು ದೊಡ್ಡ ಲೀಡ್ ನಲ್ಲಿ ಗೆಲ್ತಾರಾ? ಈಶ್ವರಪ್ಪನವರ ಸ್ಪರ್ಧೆ ಎಷ್ಟರ ಮಟ್ಟಿಗೆ ರಾಘವೇಂದ್ರ ಅವರಿಗೆ ಹೊಡೆತ ಕೊಡುತ್ತೆ, ಅದು ಎಷ್ಟರ ಮಟ್ಟಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಪ್ಲಸ್ ಆಗಿದೆ, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಕಳೆದ ಬಾರಿ ಅಂದ್ರೆ 2014ರಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಯಡಿಯೂರಪ್ಪ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಆಗ ಅವರು ಜೆಡಿಎಸ್ ನ ಅಭ್ಯರ್ಥಿಯಾಗಿದ್ರು. ಈಗ ಅವರು ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ವ್ಯತ್ಯಾಸ ಏನಪ್ಪಾ ಅಂದ್ರೆ ಆಗ ಯಡಿಯೂರಪ್ಪನವರ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಈಗ ಅವರ ಮಗ ಬಿ.ವೈ. ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಬಾರಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ವರ್ಚಸ್ಸು, ಖುದ್ದು ಮಧು ಬಂಗಾರಪ್ಪನವರೇ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಈ ಎಲ್ಲದರ ಅನುಕೂಲ ಪಡೆದು ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರಾ? ಏನ್ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್? ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಿನ ಬಗ್ಗೆ ಅನುಮಾನಗಳು ಹುಟ್ಟುತ್ತೆ. ಯಾಕಪ್ಪ ಅಂದ್ರೆ ಕಳೆದ ಬಾರಿ 2 ಬಾರಿ ಮಧು ಬಂಗಾರಪ್ಪನವರು ಅಭ್ಯರ್ಥಿಯಾಗಿದ್ರು, ಆಗ್ಲೂ ಸಹ ಸೋತಿದ್ರು. ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಖುದ್ದು 2014ರಲ್ಲಿ ಒಮ್ಮೆ ಅಭ್ಯರ್ಥಿಯಾದಾಗ ಯಡಿಯೂರಪ್ಪನವರ ವಿರುದ್ಧ ಸೋತಿದ್ರು. ಪ್ರತಿ ಬಾರಿ ಸಹ ರಾಘವೇಂದ್ರ ಅವರು ಗೆದ್ದಾಗ ಗೆಲುವಿನ ಅಂತರ ಜಾಸ್ತಿ ಆಗ್ತಾ ಇದೆ. 50,000ದಿಂದ 70,000, 70,000ದಿಂದ 2.25 ಲಕ್ಷ, ಹೀಗೆ ಪ್ರತಿ ಲೋಕಸಭೆಯಿಂದ ಲೋಕಸಭೆಗೆ ಗೆಲುವಿನ ಅಂತರನ ಜಾಸ್ತಿ ಮಾಡ್ಕೋತಾನೆ ಬಂದಿದ್ದಾರೆ ರಾಘವೇಂದ್ರ ಅವರು. ಬಿ.ವೈ. ರಾಘವೇಂದ್ರ ಅವರ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗಾಗಲೇ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೀನಿ, ನಮ್ಮ ತಂದೆಯವರ ವರ್ಚಸ್ಸಿದೆ, ಮೋದಿ ಅವರ ಅಲೆ ಇದೆ, ಈ ಎಲ್ಲದರಿಂದ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಬಿ.ವೈ. ರಾಘವೇಂದ್ರ ಅವರು ಇದ್ದಾರೆ. ಸ್ನೇಹಿತರೆ, ಕಳೆದ ಬಾರಿ ಶಿವಮೊಗ್ಗದಲ್ಲಿ 76.5% ನಷ್ಟು ವೋಟಿಂಗ್ ಆಗಿತ್ತು. ಈ ಬಾರಿ ದಾಖಲೆ ಪ್ರಮಾಣದ 78.3% ನಷ್ಟು ಶಿವಮೊಗ್ಗ ಒಂದರಲ್ಲೇ ವೋಟಿಂಗ್ ಆಗಿದೆ. ಈ ಹೆಚ್ಚುವರಿ ವೋಟಿಂಗ್ 2-2.5% ಇದು ಯಾರ ಪಾಲಾಗುತ್ತೋ ಅವರು ದಿಗ್ವಿಜಯ ಬಾರಿಸೋದಂತೂ ಗ್ಯಾರಂಟಿ. ಸ್ನೇಹಿತರೆ, ಕಾಂಗ್ರೆಸ್ನವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಈ ಹೆಚ್ಚುವರಿ ಆಗಿರ್ತಕ್ಕಂಥ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಬರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳ ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ, ಅವರೆಲ್ಲ ಸಾಲಿಡ್ ಆಗಿ ನಮ್ಮ ಪಕ್ಷಕ್ಕೆ ಮತ ಕೊಡ್ತಾರೆ, ಈ ಬಾರಿ ಗೀತಾ ಶಿವರಾಜ್ ಕುಮಾರ್ ಅವರೇ ಇಲ್ಲಿಂದ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದಾರೆ. ಆದ್ರೆ ಬಿಜೆಪಿ ಅವರು ಕೊಡೋ ಲೆಕ್ಕಾಚಾರನೇ ಬೇರೆ. ಮೋದಿಜಿ ಅವರ ನೇತೃತ್ವದಲ್ಲಿ ಬಿ.ವೈ. ರಾಘವೇಂದ್ರ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಶಿವಮೊಗ್ಗ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಡಿದ್ದಾರೆ. ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಬಿ.ವೈ. ರಾಘವೇಂದ್ರ ಅವರ ಕೈ ಹಿಡಿಯುತ್ತೆ. ಸ್ವತಃ ಖುದ್ದು ಯಡಿಯೂರಪ್ಪನವರ ಪುತ್ರರಾಗಿರುವುದರಿಂದ ಯಡಿಯೂರಪ್ಪನವರ ವರ್ಚಸ್ಸು ಸಹ ಕೈ ಹಿಡಿಯುತ್ತೆ. ಮೇಲಾಗಿ ಮೋದಿ ಅಲೆ ಸಹ ಅವರ ಪರವಾಗಿ ವರ್ಕೌಟ್ ಆಗುತ್ತೆ. ಈ ಬಾರಿನೂ ಸಹ ಬಿ.ವೈ. ರಾಘವೇಂದ್ರ ಅವರು 2-2.5 ಲಕ್ಷ ವೋಟ್ಗಳ ಅಂತರದಿಂದ ನಿರಾಯಾಸವಾಗಿ ಗೆಲ್ತಾರೆ ಅನ್ನೋದು ಬಿಜೆಪಿಯ ಕಾರ್ಯಕರ್ತರು ಹೇಳ್ತಕ್ಕಂತ ಖಚಿತ ಮಾತುಗಳು. ಸ್ನೇಹಿತರೆ, ಬಿಜೆಪಿ ಅವರ ಈ ಕಾನ್ಫಿಡೆನ್ಸ್ ಗೆ ಕಾರಣನೂ ಇದೆ. ಯಾಕಂದ್ರೆ ಬಿ.ವೈ. ರಾಘವೇಂದ್ರ ಅವರು ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಮತ ಪ್ರಮಾಣನ ಇನ್ಕ್ರೀಸ್ ಮಾಡ್ಕೋತಾನೆ ಬಂದಿದ್ದಾರೆ. 2019ರಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ವೋಟ್ಗಳ ಅಂತರದಲ್ಲಿ ಬಿ.ವೈ. ರಾಘವೇಂದ್ರ ಅವರು ದಿಗ್ವಿಜಯ ಬಾರಿಸಿದ್ರು. ಬಿಜೆಪಿಗೆ ಅಧಿಕಾರದ ಬಲನೂ ಇದೆ, ಹಣ ಬಲನೂ ಇದೆ, ಕಾರ್ಯಕರ್ತರ ಕೇಡರ್ ಇದೆ, RSS ನ ಬೆಂಬಲ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ವಲ್ಪ ಸೂಕ್ಷ್ಮ ಪ್ರದೇಶ, ಅಂದ್ರೆ ಅದು ಹಿಂದೂ ಮುಸ್ಲಿಂ ಕಾರಣಕ್ಕಾಗಿರ್ಬೋದು, ಇನ್ನಿತರೆ ಕಾರಣಕ್ಕಾಗಿರ್ಬೋದು, ಅದು ಸೆನ್ಸಿಟಿವ್. ಹಿಂದಿನಿಂದಲೂ ಅದು ಬಿಜೆಪಿಯ ಭದ್ರಕೋಟೆಯಾಗಿದೆ. ಈ ಬಾರಿ ಸಹ ಅದು ಬಿಜೆಪಿಯ ಭದ್ರಕೋಟೆಯಾಗಿ ಮುಂದುವರಿಯುತ್ತೆ ಅನ್ನೋದು ಸಾಕಷ್ಟು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ. ಚುನಾವಣೆ ನಡೆದಾದ ಮೇಲೆ ಈ ಕ್ಷೇತ್ರದ ಜನರನ್ನು ಮಾತಾಡಿಸಿದಾಗ ಕಂಡು ಬಂದಂತ ಅಭಿಪ್ರಾಯ ಏನಪ್ಪಾ ಅಂದ್ರೆ ಈ ಬಾರಿ ವಿಜಯೇಂದ್ರ ಅವರು ಮತ್ತೊಮ್ಮೆ ಗೆದ್ದು ಬೀಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ನೇಹಿತರೆ, ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸುವಂತಿಲ್ಲ. ಯಾಕೆಂದ್ರೆ ಈ ಬಾರಿ ಕಾಂಗ್ರೆಸ್ ನಾವು ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಅನ್ನುವಂತ ಹುಮ್ಮಸ್ಸಿನಲ್ಲಿದ್ದಾರೆ. ಮೇಲಾಗಿ ಮುಂದಿನ ತಿಂಗಳು ಕಂತಿಂದು ಸಹ ಸೇರಿಸ್ಬಿಟ್ಟು ಮಹಿಳೆಯರಿಗೆ ಅಕೌಂಟ್ ಗಳಿಗೆ ದುಡ್ಡು ಹಾಕಿದ್ದಾರೆ, ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಸಹ ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಅವರು ಏನು ಆರೋಪ ಮಾಡ್ತಾರಪ್ಪ ಅಂದ್ರೆ ಇದು ಹೆಚ್ಚು ಕಡಿಮೆ ಓಲೈಕೆ ರಾಜಕಾರಣ,
ಇಷ್ಟು ದಿವಸ ಬ್ಯಾಲೆನ್ಸ್ ಇಟ್ಕೊಂಡು ಆ ಬ್ಯಾಲೆನ್ಸ್ ಸೇರಿಸಿ ಮುಂದಿನ ಅಡ್ವಾನ್ಸ್ ಅನ್ನು ಸಹ ಒಂದೇ ಸರಿ ಮಹಿಳೆಯರ ಅಕೌಂಟ್ಗಳಿಗೆ ಹಾಕಿರೋದು ಭಾಗ್ಯಲಕ್ಷ್ಮಿ ಅಂತ ಯೋಜನೆಗಳನ್ನು, ಗೃಹಲಕ್ಷ್ಮಿ ಅಂತಹ ಯೋಜನೆಗಳನ್ನು ಕಾಂಗ್ರೆಸ್ನವರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬಿಜೆಪಿಗರ ಆರೋಪ. ಸ್ನೇಹಿತರೆ, ಅದೇನೇ ಇರಲಿ, ಚುನಾವಣೆ ಅಂದ ಮೇಲೆ ಪ್ರತಿಯೊಂದು ಪಕ್ಷಗಳು ತಮ್ಮದೇ ಆದಂತ ಸ್ಟ್ರಾಟಜೀಸ್ ನ ಮಾಡ್ತಾನೆ ಇರುತ್ತೆ. ಇದು ಒಂದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಸ್ಟ್ರಾಟಜೀಸ್ ಗಳಲ್ಲಿ ಒಂದು. ತಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿಯುತ್ತೆ ಅಂತ ಕಾಂಗ್ರೆಸ್ ಪಕ್ಷ ಭಾವಿಸಿದೆ. ಇಲ್ಲಿ ಬಿ.ವೈ. ರಾಘವೇಂದ್ರ ಅವರಿಗೆ ಒಂದು ಆತಂಕ ಅಂತೂ ಇದ್ದೇ ಇದೆ, ಅದು ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆ. ಸ್ನೇಹಿತರೆ, ಈಶ್ವರಪ್ಪನವರ ಪ್ರಭಾವ ಶಿವಮೊಗ್ಗ ನಗರದಲ್ಲಿ ಇದ್ದೇ ಇದೆ, ಆದರೆ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇಲ್ಲ. ಶಿಕಾರಿಪುರ, ಹೊಸನಗರ, ಸೊರಬ, ಸಾಗರ ಪ್ರದೇಶಗಳಲ್ಲಿ ಈಶ್ವರಪ್ಪನವರ ಪ್ರಭಾವ ಇಲ್ಲ. ಅದು ಕೇವಲ ನಗರ ಪ್ರದೇಶ ಅಂದ್ರೆ ಶಿವಮೊಗ್ಗ ನಗರಕ್ಕೆ ಮಾತ್ರ ಸೀಮಿತ ಆಗಿದೆ. ಅಲ್ಲೊಂದಿಷ್ಟು ವೋಟ್ಗಳನ್ನು ಈಶ್ವರಪ್ಪನವರು ಪಡಿತಾರೆ. ಅದು ನಮ್ಮನ್ನು ಸೋಲಿಸುವಷ್ಟು ಮತನ ಈಶ್ವರಪ್ಪನವರು ಪಡೆಯೋದಿಲ್ಲ ಅನ್ನೋದು ಬಿಜೆಪಿಗರ ವಾದ. ಹಾಗಾಗಿ ಅವರು ನಿರಂಬಳವಾಗಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಬಿ.ವೈ. ರಾಘವೇಂದ್ರ ಅವರೇ ಶಿವಮೊಗ್ಗದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಬಿಜೆಪಿ ಅವರಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರ ಸ್ಪರ್ಧೆಯಿಂದ ಕ್ಯಾಸ್ಟ್ ಪಾಲಿಟಿಕ್ಸ್ ಅಂತೂ ಇಲ್ಲಿ ಜೋರಾಗಿ ನಡೀತಾ ಇದೆ. ಈಡಿಗ ಸಮುದಾಯದ ವೋಟ್ಗಳನ್ನು ಪಡೆಯೋದಿಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರು ಸಾಕಷ್ಟು ಶ್ರಮ ಆಗ್ತಾ ಇದ್ದಾರೆ. ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಈಡಿಗ ಸಮುದಾಯಕ್ಕೆ ಸೇರಿದವರು. ಈ ಬಾರಿ ಎಲ್ಲಿ ಈಡಿಗ ಸಮುದಾಯದ ಓಟ್ಗಳು ನಮಗೆ ಮಿಸ್ ಆಗುತ್ತೋ ಅನ್ನೋ ಆತಂಕದಲ್ಲಿ ರಾಘವೇಂದ್ರ ಅವರು ಇರೋದಂತೂ ನಿಜ. ಆ ಕಡೆ ಲಿಂಗಾಯತ ಸಮುದಾಯದ ಮತಗಳನ್ನು ಮತ್ತು ಬ್ರಾಹ್ಮಣ ಸಮುದಾಯದ ಮತಗಳನ್ನು ಒಗ್ಗೂಡಿಸುವುದರಲ್ಲಿ ತಲ್ಲೀನರಾಗಿದ್ರು. ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಿ.ವೈ. ರಾಘವೇಂದ್ರ ಅವರು ಯಶಸ್ಸು ಕಂಡಿದ್ದಾರೆ ಸಹ. ಈ ಎಲ್ಲ ಪಾಸಿಟಿವ್ ಅಂಶಗಳಿಂದಾಗಿ ರಾಘವೇಂದ್ರ ಅವರಿಗೆ ಯಾವುದೇ ಚಿಂತೆ ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ಆಗಿರ್ತಕ್ಕಂಥ 78.3% ನಷ್ಟು ಭರ್ಜರಿ ವೋಟಿಂಗ್ ಸಹ ಇದನ್ನೇ ಸೂಚಿಸುತ್ತೆ. ಬಿ.ವೈ. ರಾಘವೇಂದ್ರ ಅವರು ಮತ್ತೊಮ್ಮೆ ಆಯ್ಕೆಯಾಗುವುದರಲ್ಲಿ ಯಾವುದೇ ಸಂದೇಹ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ಒಂದಂಶ ಗಮನಿಸಬೇಕು. 2014ರಲ್ಲಿ ಆಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ಸಮ ಪ್ರಮಾಣದ ವೋಟ್ಗಳನ್ನು ಪಡೆದಿತ್ತು. ಈ ಬಾರಿ ವಿಶೇಷತೆ ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರೂ ಸಹ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ನಷ್ಟೇ ಜೆಡಿಎಸ್ ನ ವೋಟ್ಗಳು ಸಹ ಶಿವಮೊಗ್ಗ ಕ್ಷೇತ್ರದಲ್ಲಿ ಇರೋದ್ರಿಂದ ಇದು ಬಿಜೆಪಿಗೆ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ. ಪೂರ್ತಿ ಪ್ರಮಾಣದ ಜೆಡಿಎಸ್ ಮತಗಳು ಬಿಜೆಪಿಗೆ ಬರದೇ ಹೋದ್ರು ಸುಮಾರು 65-70% ಮತಗಳೇನಾದ್ರೂ ಜೆಡಿಎಸ್ ಇಂದು ಬಿಜೆಪಿಗೆ ಬಂತು ಅಂದ್ರೆ ರಾಘವೇಂದ್ರ ಅವರು ಈ ಬಾರಿನೂ ದೊಡ್ಡ ಲೀಡ್ ನಿಂದ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಸ್ನೇಹಿತರೆ, ಇಲ್ಲಿ ರಾಘವೇಂದ್ರ ಅವರಿಗೆ ಲೀಡು ಈ ಬಾರಿ ಕಡಿಮೆ ಆಗುತ್ತೆ ಅಂತ ಅಭಿಪ್ರಾಯಗಳು ಯಾಕೆ ಬರ್ತಾ ಇದೆ ಅಂದ್ರೆ ಈಶ್ವರಪ್ಪನವರ ಸ್ಪರ್ಧೆ. ಈಶ್ವರಪ್ಪನವರು ಈ ಬಾರಿ ಕನಿಷ್ಠ ಅಂದ್ರೂ ಒಂದು 30,000 ವೋಟ್ಗಳನ್ನಾದ್ರೂ ಪಡಿತಾರೆ ಅನ್ನೋದು ಚುನಾವಣಾ ವಿಶ್ಲೇಷಕರ ವಿಶ್ಲೇಷಣೆ. ಇದು 50,000ದವರೆಗೂ ಹೋಗ್ಬಹುದು ಅಂತಾರೆ. ಇದು ಹಾಗೇನಾದ್ರೂ ಆದರೆ ಕಳೆದ ಬಾರಿ ಗೆದ್ದಂತ ಲೀಡು ಈ ಬಾರಿ ಬಿ.ವೈ. ರಾಘವೇಂದ್ರರಿಗೆ ಸಿಗೋದಿಲ್ಲ. ಸ್ನೇಹಿತರೆ, ಒಟ್ಟಾರೆ ಈ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ನೆಚ್ಚಿಕೊಂಡಿರೋ ಓಟು ಈಡಿಗ ಸಮುದಾಯದ ಓಟ್ಗಳು ಮತ್ತು ಅಹಿಂದ ಓಟ್ಗಳು, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಓಟ್ಗಳು. ಬಿಜೆಪಿಯ ಬಿ.ವೈ. ರಾಘವೇಂದ್ರ ಅವರು ನೆಚ್ಚಿಕೊಂಡಿರ್ತಕ್ಕಂಥ ಓಟ್ಗಳು ಲಿಂಗಾಯತ ಸಮುದಾಯದ ಓಟ್ಗಳು, ಬ್ರಾಹ್ಮಣ ಸಮುದಾಯದ ಓಟ್ಗಳು ಮತ್ತು ಸ್ವಲ್ಪ ಪ್ರಮಾಣದ ಒಬಿಸಿ ಓಟ್ಗಳನ್ನು ಸಹ ಬಿ.ವೈ. ರಾಘವೇಂದ್ರ ಅವರು ನೆಚ್ಚಿಕೊಂಡಿದ್ದಾರೆ. ಹಿಂದ ಓಟ್ಗಳಲ್ಲಿ 50-55% ಏನಾದ್ರೂ ಬಿ.ವೈ. ರಾಘವೇಂದ್ರ ಅವರಿಗೆ ಶಿಫ್ಟ್ ಆಯ್ತು ಅಂದ್ರೆ ಅವರ ಗೆಲುವನ್ನು ತಡೆಯೋದಿಕ್ಕೆ ಯಾರ ಕೈಲಿಂದನೂ ಸಾಧ್ಯ ಇಲ್ಲ. ಅಂತರ ಕಡಿಮೆ ಆಗುತ್ತೆ. ಯಾಕಪ್ಪ ಅಂದ್ರೆ ಸ್ವತಃ ಈಶ್ವರಪ್ಪನವರು ಸಹ ಹಿಂದುಳಿದ ವರ್ಗಕ್ಕೆ ಸೇರಿರೋರಾಗಿರೋದ್ರಿಂದ ಅವರು ಸಹ ಸ್ವಲ್ಪ ಹಿಂದುಳಿದ ವರ್ಗದ ಓಟ್ಗಳು ಮತ್ತು ಹಿಂದೂ ಓಟ್ಗಳನ್ನು ಅಟ್ರಾಕ್ಟ್ ಮಾಡೋದ್ರಿಂದ ಅದು ಸಹಜವಾಗಿ ಬಿ.ವೈ. ರಾಘವೇಂದ್ರರವರ ಗೆಲುವಿನ ಅಂತರನ ಕಡಿಮೆ ಮಾಡುತ್ತೆ. ಇಷ್ಟು ಬಿಟ್ರೆ ಬಿ.ವೈ. ರಾಘವೇಂದ್ರ ಅವರ ಪುನರಾಯ್ಕೆಗೆ ಈ ಕ್ಷಣದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.